ಈಗಾಗಲೇ ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ 2 ಬಾರಿ ರಾಜ್ಯಕ್ಕೆ ಬಂದರು. 2 ಬಾರಿಯೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿರ್ಬೋದು, ಜೊತೆಗೆ ಡಿಕೆಶಿ ಆಗಿರ್ಬೋದು, ಇಬ್ಬರನ್ನು ಕೂಡ ಸಪರೇಟ್ ಆಗಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮಾಡಿದ ನಂತರದಲ್ಲಿ ಒಂದಷ್ಟು ವರದಿಯನ್ನ ಕೂಡ ರೆಡಿ ಮಾಡಿಕೊಂಡು ಆ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಒಪ್ಪಿಸಿದ್ದಾರೆ. ಆ ವರದಿ ಈಗ ಸೋನಿಯಾ ಗಾಂಧಿ ಕೈ ತಲುಪಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ವರದಿ ನಿಮ್ಮ ಕೈಲಿದೆ, ನೀವೇ ನಿರ್ಧಾರ ಮಾಡಿ. ಇದ್ರ ಬಗ್ಗೆ ಏನ್ ನಿರ್ಧಾರವನ್ನು ತೆಗೆದುಕೊಳ್ಳೋದು, ಭವಿಷ್ಯದಲ್ಲಿ ಕಾಂಗ್ರೆಸ್ನ ಉನ್ನತಿ ಆಗಬೇಕು ಅಥವಾ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದಾದ್ರೆ ಯಾವ ನಿರ್ಧಾರವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವೇ ನಿರ್ಧಾರ ಮಾಡಿ ಅಂತ ವರದಿಯನ್ನ ಕೊಟ್ಟಿದ್ದಾರೆ ಖರ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಮನವಿಗೆ ಸೋನಿಯಾ ಗಾಂಧಿ ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಶೀಘ್ರದಲ್ಲೇ ಇತ್ಯರ್ಥ ಮಾಡೋಣ ಅಂದಿದ್ದಾರೆ ಸೋನಿಯಾ ಗಾಂಧಿ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಿ ಅಂತ ಸಿಎಂ ಹಾಗೂ ಡಿಸಿಎಂಗೆ ಸೂಚನೆ ನೀಡಲಾಗಿದೆ. 2ರಲ್ಲಿ 1 ನಿರ್ಧಾರ ಆಗೋವರೆಗೂ ಕೂಡ ಈಗ ಹೇಗಿದೆಯೋ ಹಾಗೆ ಮುಂದುವರಿಸಿಕೊಂಡು ಹೋಗಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಿನಿಂದ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲಿಯವರೆಗೆ ಈ ಯಥಾಸ್ಥಿತಿ ಅನ್ನೋದು ಇನ್ನೂ ಕೂಡ ನಿಗೂಢ. ವರದಿ ಸೋನಿಯಾ ಗಾಂಧಿ ಕೈ ತಲುಪಿದೆ. ಈ ವರದಿ ನೋಡಿದ್ದಾರೆ, ಅದರ ಜೊತೆಗೆ ಚರ್ಚೆ ಕೂಡ ಆಗಿದೆ. ಅದರ ಬಗ್ಗೆ ಶಾಸಕರ ವಿಚಾರ ಏನು, ಅದರ ಜೊತೆಯಲ್ಲಿ ಸಚಿವರೇನು ಬಯಸ್ತಾ ಇದ್ದಾರೆ, ಸಾಧಕ ಬಾಧಕಗಳೇನು, ಬದಲಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ವಿರೋಧಗಳನ್ನ ಎದುರಿಸಬೇಕಾಗತ್ತೆ, ಜೊತೆಗೆ ಬದಲಾಯಿಸಿಲ್ಲ ಅನ್ನೋದಾದ್ರೆ ಯಾವ ರೀತಿಯ ಕುತ್ತು ಬರುತ್ತೆ, ಇದೆಲ್ಲವನ್ನು ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಿಲುವೇನು ಅನ್ನೋದನ್ನು ಕೂಡ ಆ ವರದಿ ಒಳಗೊಂಡಿದೆ. ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತಹ ವರದಿಯನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡೋಣ, ಸದ್ಯಕ್ಕಂತೂ ಇದೇ ರೀತಿ ಮುಂದುವರಿಯಲಿ ಅನ್ನುವಂತಹ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಹೇಳಿದ್ದಾರೆ ಅನ್ನೋ ಮಾಹಿತಿ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಆದ ರಾಜಿ ಸಂಧಾನದ ಸೂತ್ರ ಏನು? ಇಂಥದ್ದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಇಂದಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ನಡೀತಾ ಇದೆ. ಸದ್ಯಕ್ಕೆ ಡಿಕೆಶಿ ತಣ್ಣಗಾಗಬಹುದು, ಆದರೆ ಸಿಎಂ ಯಾವಾಗ ಆಗ್ತಾರೆ ಎಂಬ ಪಕ್ಕಾ ಲೆಕ್ಕ ಸಿಕ್ಕಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಸಿಎಂ ಡಿಸಿಎಂ ಮಧ್ಯೆ ತಾತ್ಕಾಲಿಕ ಸಂಧಾನ. 2026 ಏಪ್ರಿಲ್ಗೆ ಮುಖ್ಯಮಂತ್ರಿ ಆಗ್ತಾರಾ ಡಿಕೆಶಿ? ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಘರ್ಷಣೆಯನ್ನ ಹೊಸ ಸೂತ್ರದ ಮೂಲಕ ಹೈಕಮಾಂಡ್ ನಿವಾರಿಸಿದೆ. ಅದರ ವಿವರಗಳು ಸ್ವಲ್ಪವಾಗಿ ಹೊರಬರ್ತಾ ಇವೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ ನಂತರವೇ ಅಂತಿಮ ಚಿತ್ರಣ ಹೊರಬರಲಿದೆ. 2026 ಮಾರ್ಚ್ ಏಪ್ರಿಲ್ ವೇಳೆಗೆ ಡಿಕೆ ಶಿವಕುಮಾರ್ಗೆ ಬಯಸಿದ ಹುದ್ದೆ ಸಿಗಬಹುದು. ಈಗ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಮೇಲಿದ್ದಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಂಡಿದೆ. ಅಲ್ಲದೆ ಡಿಕೆ ಶಿವಕುಮಾರ್ ಸದ್ಯ ಶಾಂತವಾಗಿರಬೇಕು ಅಂತ ಚರ್ಚೆ ನಡೆದಿದೆ. ಡಿಕೆಶಿ ಜೊತೆ ಸಿದ್ದು ರಾಜಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೆಯಿಂದಲೇ ರಾಜಿ ಸಂಧಾನದ ಚರ್ಚೆ ನಡೆದಂತೆ ಕಾಣ್ತಾ ಇದೆ. ತಾವೇ ಶಾಶ್ವತವಾಗಿ ಮುಖ್ಯಮಂತ್ರಿಯಾಗಿರುವುದಿಲ್ಲ ಅಂತ ಸಿದ್ದರಾಮಯ್ಯ ಅವರಿಗೂ ಕೂಡ ತಿಳಿದಿದೆ. ಅತ್ತ ಶಿವಕುಮಾರ್ ಸಂಪೂರ್ಣವಾಗಿ ರಾಜಕೀಯ ದಂಗೆ ಆರಂಭಿಸಲು ಸಂಖ್ಯಾಬಲವಿಲ್ಲದ ಕಾರಣ ಅವರು ಕೂಡ ಆತುರ ಪಡಲು ಸಾಧ್ಯವಿಲ್ಲ. ಇನ್ನು ಸಿದ್ದರಾಮಯ್ಯರಂತಹ ಅನುಭವಿ ಹಿರಿಯ ನಾಯಕನನ್ನ ಕೆಳಗಿಳಿಸುವುದರಿಂದ ಪಕ್ಷಕ್ಕೆ ಹಾನಿಯಾಗುತ್ತದೆ ಅಂತ ಕಾಂಗ್ರೆಸ್ಗೆ ಗೊತ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಶಿವಕುಮಾರ್ ಬಹುಶಃ ಸಾಧ್ಯವಾದಷ್ಟು ಉತ್ತಮ ಒಪ್ಪಂದಕ್ಕೆ ಒಪ್ಪಿದ್ದಾರಂತೆ. ಇದೇ ನನ್ನ ಕೊನೆಯ ಅವಧಿ ಅಂತ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ ತನಕ ಸಿಎಂ ಆಗಿದ್ರೆ ಅತಿ ಹೆಚ್ಚು ದಿನ ಕಾಲ ಕರ್ನಾಟಕ ಆಳಿದ ಸಿಎಂ ಎನಿಸಿಕೊಳ್ಳಲಿದ್ದಾರೆ. ಆ ಒಂದು ಹೆಗ್ಗಳಿಕೆ ಜೊತೆಗೆ ಸಿದ್ದು ಪಟ್ಟತ್ಯಾಗ ಮಾಡ್ತಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ 2 ಬಾರಿ ರಾಜ್ಯಕ್ಕೆ ಬಂದರು. 2 ಬಾರಿಯೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿರ್ಬೋದು, ಜೊತೆಗೆ ಡಿಕೆಶಿ ಆಗಿರ್ಬೋದು, ಇಬ್ಬರನ್ನು ಕೂಡ ಸಪರೇಟ್ ಆಗಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮಾಡಿದ ನಂತರದಲ್ಲಿ ಒಂದಷ್ಟು ವರದಿಯನ್ನ ಕೂಡ ರೆಡಿ ಮಾಡಿಕೊಂಡು ಆ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಒಪ್ಪಿಸಿದ್ದಾರೆ.
ಆ ವರದಿ ಈಗ ಸೋನಿಯಾ ಗಾಂಧಿ ಕೈ ತಲುಪಿದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ವರದಿ ನಿಮ್ಮ ಕೈಲಿದೆ, ನೀವೇ ನಿರ್ಧಾರ ಮಾಡಿ. ಇದ್ರ ಬಗ್ಗೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುವುದು? ಭವಿಷ್ಯದಲ್ಲಿ ಕಾಂಗ್ರೆಸ್ನ ಉನ್ನತಿ ಆಗಬೇಕು ಅಥವಾ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದಾದ್ರೆ ಯಾವ ನಿರ್ಧಾರವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವೇ ನಿರ್ಧಾರ ಮಾಡಿ ಅಂತ ವರದಿಯನ್ನ ಕೊಟ್ಟಿದ್ದಾರೆ ಖರ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಮನವಿಗೆ ಸೋನಿಯಾ ಗಾಂಧಿ ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಶೀಘ್ರದಲ್ಲೇ ಇತ್ಯರ್ಥ ಮಾಡೋಣ ಅಂದಿದ್ದಾರೆ ಸೋನಿಯಾ ಗಾಂಧಿ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಿ ಅಂತ ಸಿಎಂ ಹಾಗೂ ಡಿಸಿಎಂಗೆ ಸೂಚನೆ ನೀಡಲಾಗಿದೆ. ಎರಡರಲ್ಲಿ ಒಂದು ನಿರ್ಧಾರ ಆಗೋವರೆಗೂ ಕೂಡ ಈಗ ಹೇಗಿದೆಯೋ ಹಾಗೆ ಮುಂದುವರಿಸಿಕೊಂಡು ಹೋಗಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಿನಿಂದ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲಿಯವರೆಗೆ ಈ ಯಥಾಸ್ಥಿತಿ ಅನ್ನೋದು ಇನ್ನೂ ಕೂಡ ನಿಗೂಢ. ವರದಿ ಸೋನಿಯಾ ಗಾಂಧಿ ಕೈ ತಲುಪಿದೆ. ಈ ವರದಿ ನೋಡಿದ್ದಾರೆ, ಅದರ ಜೊತೆಗೆ ಚರ್ಚೆ ಕೂಡ ಆಗಿದೆ. ಅದರ ಬಗ್ಗೆ ಶಾಸಕರ ವಿಚಾರ ಏನು, ಅದರ ಜೊತೆಯಲ್ಲಿ ಸಚಿವರೇನು ಬಯಸ್ತಾ ಇದ್ದಾರೆ, ಸಾಧಕ ಬಾಧಕಗಳೇನು, ಬದಲಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ವಿರೋಧಗಳನ್ನ ಎದುರಿಸಬೇಕಾಗತ್ತೆ, ಜೊತೆಗೆ ಬದಲಾಯಿಸಿಲ್ಲ ಅನ್ನೋದಾದ್ರೆ ಯಾವ ರೀತಿಯ ಕುತ್ತು ಬರುತ್ತೆ, ಇದೆಲ್ಲವನ್ನು ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಿಲುವೇನು ಅನ್ನೋದನ್ನು ಕೂಡ ಆ ವರದಿ ಒಳಗೊಂಡಿದೆ. ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತಹ ವರದಿಯನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡೋಣ, ಸದ್ಯಕ್ಕಂತೂ ಇದೇ ರೀತಿ ಮುಂದುವರಿಯಲಿ ಅನ್ನುವಂತ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಹೇಳಿದ್ದಾರೆ ಅನ್ನೋ ಮಾಹಿತಿ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಆದ ರಾಜಿ ಸಂಧಾನದ ಸೂತ್ರ ಏನು? ಎಂಥದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಇಂದಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ನಡೀತಾ ಇದೆ. ಸದ್ಯಕ್ಕೆ ಡಿಕೆಶಿ ತಣ್ಣಗಾಗಬಹುದು, ಆದರೆ ಸಿಎಂ ಯಾವಾಗ ಆಗ್ತಾರೆ ಎಂಬ ಪಕ್ಕಾ ಲೆಕ್ಕ ಸಿಕ್ಕಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಸಿಎಂ ಡಿಸಿಎಂ ಮಧ್ಯೆ ತಾತ್ಕಾಲಿಕ ಸಂಧಾನ. 2026 ಏಪ್ರಿಲ್ಗೆ ಮುಖ್ಯಮಂತ್ರಿ ಆಗ್ತಾರಾ ಡಿಕೆಶಿ? ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಘರ್ಷಣೆಯನ್ನ ಹೊಸ ಸೂತ್ರದ ಮೂಲಕ ಹೈಕಮಾಂಡ್ ನಿವಾರಿಸಿದೆ. ಅದರ ವಿವರಗಳು ಸ್ವಲ್ಪವಾಗಿ ಹೊರಬರ್ತಾ ಇವೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ ನಂತರವೇ ಅಂತಿಮ ಚಿತ್ರಣ ಹೊರಬರಲಿದೆ. 2026 ಮಾರ್ಚ್ ಏಪ್ರಿಲ್ ವೇಳೆಗೆ ಡಿಕೆ ಶಿವಕುಮಾರ್ಗೆ ಬಯಸಿದ ಹುದ್ದೆ ಸಿಗಬಹುದು. ಈಗ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಮೇಲಿದ್ದಂತಹ ಒತ್ತಡವನ್ನ ಕಡಿಮೆ ಮಾಡಿಕೊಂಡಿದೆ. ಅಲ್ಲದೆ ಡಿಕೆ ಶಿವಕುಮಾರ್ ಸದ್ಯ ಶಾಂತವಾಗಿರಬೇಕು ಅಂತ ಚರ್ಚೆ ನಡೆದಿದೆ. ಡಿಕೆಶಿ ಜೊತೆ ಸಿದ್ದು ರಾಜಿ. ಮುಖ್ಯಮಂತ್ರಿ